ಕ್ರಿಶ್ಚಿಯನ್ ಗುರುಗಳು ಪ್ರಾತಃ ಕಾಲದ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಸಮಯದೊಳಗೆ ಅಷ್ಟೇ ನಮ್ಮೆಲ್ರಿಗೂ ಒಬ್ಬ ಸಾಧಕಿ ತಮ್ಮ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸುದೀರ್ಘವಾಗಿ 3 ದಶಕಗಳವರೆಗೆ ಸೇವೆ ಮಾಡಿ ಮೊನ್ನೆ ತಾನೇ ನಿವೃತ್ತಿ ಆಗಿರ್ತಕ್ಕಂಥ ದಿನವನ್ನು ನೆನೆಸ್ಕೊಂಡ್ರೆ ಎಲ್ಲ ಒಂದಷ್ಟು ಮನಸ್ಸಿಗೆ ಕಳವಳ ಅನ್ನಿಸ್ತದ, ಬೇಜಾರು ಕೂಡ ಆಗ್ತದೆ. ಆದಾಗ್ಯೂ ಕೂಡ ಸರ್ಕಾರಿ ನಿಯಮದಂತೆ ವಯೋವೃತ್ತಿ ಆದಮೇಲೆ ನಿವೃತ್ತಿ ಆಗಲೇಬೇಕಾಗ್ತದೆ. ಏನು ನೌಕರದಾರ ಅಂದ್ರೆ ಒಂದು ಕಡೆ ಹೇಳ್ತಾರೆ, ಗಿಡದ ಮೇಲೆ ಹಾಕಿದ್ದು ಯಾವಾಗ ಹಾರ್ತೀವೋ ಗೊತ್ತಿಲ್ಲ, ಯಾವಾಗ ನಾವು ಬೇರೆ ಕಡೆ ವರ್ಗಾವಣೆಯೋ ಅಥವಾ ನಿವೃತ್ತಿ ಆಗ್ತೀವೋ ಗೊತ್ತಿಲ್ಲ ಅಂತಕ್ಕಂಥದ್ದು. ಆದರೆ ನನಗನ್ಸುತ್ತಾ ಶ್ರೀಮತಿ ನಾಗರತ್ನ ಬಡಿಗಣ್ಣವರು ಅವರು ಮೊದಲವರ ಸರ್ನೇಮ್ ತವರ ಮನೆ ಗೊಂಡಮಾಳ ಅಂತ ಕಾಣುತ್ತೆ. ಅವ್ರ ತಂದೆಯವರು ಕೃಷಿ ಇಲಾಖೆಯಲ್ಲಿದ್ದು ನನಗೆ ಭಾಳ ಪರಿಚಯ. ಅವರ ಸಹೋದರ ಕೂಡ ನನ್ನ ಆತ್ಮೀಯ. ಹಾಗಾಗಿ ಆ ಮನೆತನ ಬಗ್ಗೆ ನಮಗೆ ಸ್ವಲ್ಪ ಭಾಳ ಹತ್ತಿರವಾಗಿರ್ತಕ್ಕಂಥ ಒಂದು ಸಂಬಂಧನೇ ಇತ್ತು. ಯಾಕಂದರೆ ಅವರ ಬ್ರದರು ಎಲೆಕ್ಟ್ರಿಷಿಯನ್ ಮಾಡ್ತಾಯಿದ್ರು. ನಮಗೇನೇ ತೊಂದರೆ ಆದರೂ ಕೂಡ ನಮ್ಮ ಮನೆಗಳಿಗೆ ಏನಾದರೂ ಕೂಡ ಇಡೀ ನಮ್ಮ ಕಾಲನಿ ಒಳಗೆ ಅವರೇ ಶಂಭ ಅಂದ್ರೆ ಅಷ್ಟು ಚಿರಪರಿಚಿತ ನಮ್ಮಲ್ಲೆಲ್ಲ ಎಲ್ಲ ಮನೆತನ ಕೂಡ. ಅವ್ರ ತಂದೆಯವರು ಕೂಡ ಅಷ್ಟೇ ಭಾಳ ಒಳ್ಳೆಯವರು. ಅಂಥ ಮನೆತನದಲ್ಲೇ ಹುಟ್ಟು ಬಂದಿರತಕ್ಕಂಥ ನಾಗರತ್ನಮ್ಮನವರು ಸುದೀರ್ಘವಾಗಿ ರಾಣಾ ಪ್ರತಾಪ್ ಸಿಂಗ್ ಹೈಸ್ಕೂಲ್ ಒಳಗೆ ಬೋಧಕೇತರ ಹುದ್ದೆಯೊಳಗೆ ಸೇವೆ ಮಾಡಿರ್ತಕ್ಕಂಥವ್ರು. ಮೊನ್ನೆ ಮಾರ್ಚ್ 31ಕ್ಕೆ ಅವರು ನಿವೃತ್ತಿ ಆಗಿರ್ತಕ್ಕಂಥದ್ದು. ಆ ಸರ್ವಿಸಿನ ಸಮಯದಲ್ಲೇ ಏನಾದರೂ ಹೆಚ್ಚು ಕಡಿಮೆ ತೊಂದರೆ ಆಗ್ತಿದ್ರ ಸತ್ಯವಾಗಿ ನನ್ನನ್ನು ಹಿರಿಯ ಅಣ್ಣನಂತೆ ಕಂಡುಕೊಂಡು ಅವರು ನನ್ನ ಹತ್ರ ಹಂಚ್ಕೊತಿದ್ರು. ಅವರಾಗಿರ್ಬೋದು, ಅವರ ಬ್ರದರ್ಸ್ ಆಗಿರ್ಬೋದು ಹೇಳ್ತಾ ಇದ್ರು. ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ನಾನು ಕೂಡ ಮಾತಾಡ್ತಾ ಇದ್ದೆ. ಹಾಗಾಗಿ ಅವರು ನಿವೃತ್ತಿ ಆಗ್ತಾರೆ ಅನ್ನೋದು ಮೊನ್ನೆ ಗೊತ್ತಾದಾಗ ಒಂಚೂರು ನನಗೆ ಮನಸ್ಸಿಗೆ ಒಂದು ಸ್ವಲ್ಪ ಇದು ಅನ್ನಿಸ್ತು. ಆದಾಗ್ಯೂ ಕೂಡ ನಾನು ಕೂಡ ಒಬ್ಬ ಶಿಕ್ಷಕನಾಗಿ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ತಗೊಂಡು ಅವತ್ತಿನ ಕಾಲದಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರ ಮನೆಯಲ್ಲಿ ಅವತ್ತಿನ ಕಾಲದಲ್ಲಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಣಬ್ ಮುಖರ್ಜಿಯವರ ಒಂದು ಅಮೃತಾಸ್ತಿಯಿಂದ ನಾವೆಲ್ಲ ದಿಲ್ಲಿಯ ವಿಜ್ಞಾನ ಭವನದೊಳಗೆ ದೊಡ್ಡ ಭವನ ಅದ, ಅಲ್ಲಿ ನಾವೆಲ್ಲ ಪ್ರಶಸ್ತಿ ತೊಗೊಂಡಿರೋದು. ಅಂದರೆ ಶಿಕ್ಷಣ ಇಲಾಖೆ ಒಳಗೆ ನಾನು ಸೇವೆ ಮಾಡಿರ್ತಕ್ಕಂಥ ನನಗೂ ನೆನಪಾಯ್ತು. ಮೇಡಮ್ ಅವರು ಕೂಡ ಶಿಕ್ಷಣ ಇಲಾಖೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಒಂಥರ ನೆನೆಸ್ಕೊಂಡೆ. ಯಾಕಂದರೆ ಎಲ್ಲವೂ ಕಾಕ್ತಾಳವಾಗಿ ಆಗ್ತವೆ. ಆದರೆ ಒಂದು ನಾಗರತ್ನಮ್ಮನವರು ಮತ್ತು ಅವರ ಯಜಮಾನರ ಸೇವೆ ಈ ಕಕ್ಷೆಗೆ ಭಾಳಷ್ಟು ಅದ. ನಾನು 2012ರಲ್ಲಿ ಪ್ರಶಸ್ತಿ ತಗೊಂಡ ಸಂದರ್ಭದಲ್ಲಿ ನಾನು ಬರೀ ಜಸ್ಟ್ ವಾಕ್ ಮಾಡ್ತಾ ಇದ್ದೆ. ಆವಾಗ ನಮ್ಮ ಗಂಗಾಧರ್ ಅವರು ಭಾಳ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದನ್ನು ಕಂಟ್ರೋಲ್ ಮಾಡ್ತಿದ್ರು, ಈ ಒಂದು ಶಿಬಿರವನ್ನು, ಈ ಕಕ್ಷೆಯನ್ನು. ನಾನು ಎಲ್ಲೆಲ್ಲ ವಾಕ್ ಮಾಡುವಾಗ ಎತ್ತಣ ಮಾಮರ ಎತ್ತಣ ಇದನ್ನು ಹಾಗೆ ನನಗೆ ಅವ್ರು ಕರೆದ್ರು ಒಂದು ದಿವಸ ಹಿಂಗಾಗಂತಾಗ ನಾವು ವಾಕ್ಯ ಮಾಡೋ ಕರೆದು ನಾನು ಸನ್ಮಾನ ಮಾಡಿದ್ರು. ಯಾಕೆ ಸನ್ಮಾನ ಮಾಡಿದ್ರು ಅಂತಂದಾಗ ನಾನು ರಾಷ್ಟ್ರ ಪ್ರಶಸ್ತಿ ತೊಗೊಂಡು ಅದೇ ಬಂದಿದ್ದು 1 ವಾರ ಆಗಿತ್ತು. ಅಂದರೆ ನನಗೆ ಈ ಕಕ್ಷೆಗೆ ಸಂಬಂಧನೇ ಇಲ್ಲ, ಸುಮ್ಮನೆ ನಾನೆಲ್ಲ ವಾಕ್ ಮಾಡ್ತಾಯಿದ್ದೆ. ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ಹೃದಯ ವೈಶಾಲ್ಯತನ್ರಿ, ಎಲ್ಲರನ್ನೂ ಒಳಗೊಂಡು ಕರ್ಕೊಂಡು ಹೋಗುವಂಥದ್ದನ್ರಿ, ಮತ್ತು ಪರೋಕ್ಷವಾಗಿ ನನಗೆ ಈ ಕಕ್ಷೆಗೆ ಬರುವಂಗೆ ಮಾಡಿದ್ದನ್ರಿ. ನಾನು ಅವತ್ತಿಂದ ಈ ಕಕ್ಷೆ ಒಳಗೆ ಬಂದೆ. ಆವಾಗ ಯಾರು ನಮ್ಮ ಶೋಭಾ ಬೆಂಗಳೂರು ಮೇಡಮ್ ಅವರಾಗಿರ್ಬೋದು, ಉಳಿದಂತೆ ಗುರುಕಾರ ಮೇಡಮ್ ಅವರಾಗಿರ್ಬೋದು, ಮತ್ತು ಹಲವರು ಭಾಳ ಜನ ಇದ್ದರು ಬಿಡ್ರಿ, ಭಾಳ ಬರ್ತಿದ್ರು. ಅವರು ನನಗೆ ಇದನ್ನು ಕಲಿಸ್ತಿದ್ರು, ಸರ್ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತೇಳಿ. ನಾನು ಕಲ್ತ್ಕೊಂಡೆ. ಇವತ್ತು ಕೂಡ ನಿರಂತರವಾಗಿ ನಾನು ಇಲ್ಲಿ ಬರಲಿಲ್ಲ ಕೂಡ ಮನೆಗೂ ಕೂಡ ನಾನು ಮಾಡ್ತಾ ಇರ್ತೇನೆ. ಏಜ್ ರಿಲೇಟೆಡ್ ಆಗಿ ಯೋಗ ಭಾಳ ನಮ್ಗೆ ಕೈ ಹಿಡಿತದ. ಹಾಗಾಗಿ ನಾನು ಹೆಚ್ಚು ಮಾತನಾಡೋದಿಲ್ಲ. ಅವ್ರ ಬಗ್ಗೆ ಭಾಳ ಮಾತಾಡ್ಬೇಕು ಅಂದ್ರೆ ಸತ್ತು ಮೊನ್ನೆ ಅವರ ಸ್ಕೂಲಲ್ಲಿ ಸನ್ಮಾನ ಮಾಡೋದು ಪತ್ರಿಕೆಯಲ್ಲಿ ಓದಿದೆ. ನಾನು ಅಂದ್ಕೊಂಡೆ ಗಣೇಶ್ ಸಿಂಗ್ ಬೆಳೆಯವರು ಒಬ್ಬ ಒಳ್ಳೆಯ ಪ್ರಾಮಾಣಿಕ, ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂಥ, ವಿಧೇಯತೆ ಉಳ್ಳಂಥ ಒಬ್ಬ ಎಂಪ್ಲಾಯಿನ ಅವರು ಕಳ್ಕೊಂಡರ್ಲಕ್ಕಂತ ಅನಿವಾರ್ಯವಾಗಿ ಅವರು ಬೀಳ್ಕೊಡ್ತಾ ಇದಾರಲ್ಲಪ್ಪ ಅಂತಕ್ಕಂಥದ್ದು ಕೂಡ ನನಗೆ ಅನ್ನಿಸ್ತು ಮೊನ್ನೆ. ನಿಜವಾಗ್ಲೂ ಭಾಳ ಅವರ ಸೇವೆಯನ್ನು ಮೆಚ್ಚಬೇಕಾದ್ರೆ. ಅವರ ನಿವೃತ್ತಿ ಜೀವನ ಕೂಡ ಸುಖಮಯವಾಗಲಿ ಅಂತ ತಿಳ್ಕೊಂಡು ಎಲ್ಲರ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಕೂಡ ನಾನು ಅವರಿಗೆ ಅಭಿನಂದಿಸ್ತೀನಿ, ಆಶಿಸ್ತೀನಿ ಕೂಡ. ನಮ್ಮ ಸರ್ ತಮ್ಮ ಹಿಂದಿನ ನೆನಪುಗಳನ್ನು ಮೆಲುಕು ಹಾಕುತ್ತಾ
ಮತ್ತು ಅವರ ಒಡನಾಟದ ಬಗ್ಗೆ ಅತ್ಯಂತ ಸುಮಧುರವಾಗಿ ಮಾತನಾಡುವಂಥ ನಮ್ಮ ಎಸ್.ಎನ್. ಬಳ್ಳಾರಿ ಗುರುಗಳಿಗೆ ಕೂಡ ನಮ್ಮ ಪತಂಜಲಿ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.